ನೀವು ನೋಡ್ಕೋರಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೋರಿ. ದುಃಖ ಭಂಜನ ಮಾರುತಿ ನಂದನ ಸುಣಲೋ. ಸ್ವಲ್ಪ ಗಾಡಿ ನಿಲ್ಸೋನು, ಗಾಡಿ ನಿಲ್ಲಿಸಿ ಹೊಡೆದು ನೋಡತ್ತೀನಿ. ಗಾಡಿದಾಗ ಹವಾ ತುಂಬಿ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾಯ್. ಈಗ ಟೈರ್ದಾಗ ಸದ್ಯಕ್ಕೆ ಅಯ್ಯಯ್ಯೋ ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ. ಹೋಗೋಣಂತ ಹೊರಗೆ ಹೋಗೋನು. ನಮ್ಮವನು ಎಲ್ಲ ಹೊಂಟ ನೋಡ್ರಿ. ಎಲ್ಲಿ ಹೊಂಟಿ ಬೇವಾನಿ? ಹೊರಗೊಂಟಿ. ಆಯಿತು, ನೀವು ಹೋಗಿ ಬಾ. ಅಷ್ಟು ಮಟ್ಟ ಇಲ್ಲ, ನಾ ಗಾಡಿ ಪಂಚರ್ ತಗ್ಸ್ಕೊಂಬರ್ತೀನಿ. ಏನಂತ ತಗ್ಸ್ಕೊಂಬರ್ಲಿ ಬೇಡ? ನನಗೂ ಸೋಪ್ ಕೊಡ್ಲ? ಇದು ಬಡಿ ಸೋಪು ಚಲೋ ಇಲ್ಲ, ಹಳ್ಳದಾವ ಬ್ಯಾಡ ಹೋಗು. ಇದು ಆಕ್ಚುಲಿ ಚೆನ್ನಾಗಿದೆ ಸೀದಾ. ಆಯಿತು ನಡ್ರಿ, ಈಗ ಪಂಚರ್ ತಗ್ಸೋಕೆ ನಾವು ಗಾಡಿ ಪಂಚರ್ ತೆಗಿಸಿ ನೋಡೋಣ ಅಂತ. ಗಾಯ್ಸ್, ನಿಮಗೆಲ್ಲ ಆಗಲೇ ಹೇಳಿದ್ದೀನಿ ನಾ ಗಾಡಿ ಪಂಚರ್ ಆಗೈತಿ. ಗಾಡಿ ಪಂಚರ್ ತಗ್ಸಕ್ಕೆ ಹೋಗ್ಬೇಕಂತೇಳಿ ಈಗ ಹೊಂಟೀನಿ ಗಾಡಿ ಪಂಚರ್ ತಗ್ಸಕ್ಕೆ. ಈಗ ಐತಲ್ಲ ನಾವು ಒಬ್ಬವ ಈ ಗಾಡಿ ತಳ್ಕೊಂಡು ಹೋಗ್ಬೇಕು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನು ಅಂಗಡಿಗೆ ತೆಗ್ದಾರಿಲ್ಲ ನೋಡೋಣ ಅಂತ. ಏನು ಊಟಕ್ಕೆ ಹೋಗ್ಯಾರೋ ಎಲ್ಲಿ ಹೋಗ್ಯಾರೋ ಅಂತೇಳಿ ಮತ್ತು ಅವ್ರ ಕಡೆ ಹೋಗೋನು. ಅವ್ರ ಕಡೆ ಹೋಗಿ ನಿಮಗೆ ಅಲ್ಲಿ ಮಾತಾಡೋಣ ಬರ್ರಿ, ಅದಕ್ಕೆ ಪಂಚರ್ ಆಗತ್ತೈತೆ ಅಂತೇಳಿ. ಗಾಡಿ ತಳ್ಕೊಂಡು ಹೋಗ್ಬೇಕಂತೇಳಿ ನಾನು ಐತಲ್ಲ ಇಲ್ಲೇ ಹವಾ ಹೊಡೆದು ನೋಡತ್ತೀನಿ. ಗಾಡಿದಾಗ ಹವಾ ತುಂಬಿ ಹೋಗ್ಬೋದೇನಂತೇಳಿ. ಸೊ ಹವಾ ಅಷ್ಟು ಕುಂತಂದ್ರೆ ಗಾಡಿ ತಳ್ಕೊಂಡು ಹೋಗುವಂಥ ಅವಶ್ಯಕತೆ ಬೀಳಲ್ಲ. ಗಾಡಿನ ಡೈರೆಕ್ಟ್ ಗಾಡಿನ ಚಾಲು ಮಾಡಿ ಹೊಡ್ಕೊಂಡು ಹೋಗೋದು ನಾವು. ಸೊ ಅದ್ರ ಸಂಬಂಧ ಈಗ ಹವಾ ಅಷ್ಟು ಮಾತು ನೋಡ್ರಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ನ ಬಾಳ್ಗ ಸೊ ಗೈಸ್, ಈಗ ಗಾಡಿನ ಒಂದು ಸ್ವಲ್ಪ ಹವಾ ಎಲ್ಲ ತುಂಬಿಸ್ಕೊಂಡು ಅರ್ಧಕ್ಕೆ ಬಂದಿದ್ದೈತಿ. ಗಾಡಿ ಹವಾ ಅರ್ಧಕ್ಕೆ ಬಂತ. ಈಗ ಪಂಚರ್ ಅದಕ್ಕೆ ಅದಕ್ಕೆ ಕೇಳೋನು ಇವ್ರಿಗೆ. ಗೇರ್ ತೆಗಿ ಸ್ವಲ್ಪ. ಹಾಂ, ಗೇರ್ ತೆಗಿದೆ. ಮೊಬೈಲ್ ಕ್ಯಾಮ್ರಾ ರೀ ಅದು. ಪಂಚರ್ ಯಾಕೆ ಹಾಕಿರ್ತೀರಿ ಈಗ? ಬಡವ ನೊಂದಿದ್ದೇನೆ. ಟೈರ್ ಹೊಸ ಟೈರ್ ಐತಿ. ಹೊಸ ಟೈರ್ ಇದ್ರೂ ಇಷ್ಟೆಲ್ಲ ಪ್ರಾಬ್ಲಮ್ ಸಿಗತ್ತೈತಿ ನಿಮಗೆ ನೋಡಕ್ಕೆ. ಏನು ಮಾಡ್ತೀರಿ? ಹೇಳಿ ಕಾಣುವತ್ರಿ ಈಗ ಅದ್ರಾಗ ಸಿಗುವತ್ತ? ಬೆಳಗ್ಗೆ ತಮ್ಮ ತೊಗೊಂಡು ಹೊಂಟಾನ್ರಿ. ಅವಾಗ ಮತ್ತೆ ಪಂಚರ್ ಅಂತೇಳಿ ಮತ್ತೆ ಬೇರೆ ಗಾಡಿ ಹೋಯ್ದಾವ. ಇಲ್ಲ ಇದೇ ಗಾಡಿ ಒಯ್ದ, ಬೇರೆ ಗಾಡಿ ಒಯ್ದಾವ. ಈಗ ಟೈರ್ದಾಗ ಸದ್ಯಕ್ಕೆ ಪಂಚರ್ ಎಲ್ಲ ಇದೆ ಅಂತೇಳಿ ಸಿಗೋದು ನೋಡ್ರಿ ಇಲ್ಲಿ. ಅಯ್ಯಯ್ಯೋ ಹೌದಾ? ಹವಾ ತುಂಬ್ಸ್ಕೊಂಬಂಡೈತ್ರಿ. ಈಗ ಹವಾರ ತುಂಬ್ಕೊಂಬಂದಿ ಅದ್ರಾಗ ಹವಾನು ಅರ್ಧ ಖಾಲಿ ಆಗೈತಿ. ಮನೆಯಿಂದ ಬರೋತ್ತಾಗೈತಲ್ಲ ಹವಾ ಹಾಕ್ಕೊಂಡು ಹೊಡ್ಕೊಂಬಂದಿರಿ. ಇಲ್ಲಾಂದ್ರೆ ಎಲ್ಲ ದುಗ್ಸ್ಕೊಂಬರೋದಿತ್ತು ನಂಗೆ. ದುಗ್ಸ್ಕೊಂಬರೋದು ಹತ್ತಿದ ಅಂತೇಳಿ ಹವಾ ಹಾಕಿದ್ನಿ, ಮತ್ತು ಇಲ್ಲಿ ಮಟ್ಟ ಬಂತು. ಆಲ್ರೆಡಿ ಹವಾನು ಕಮ್ಮಿ ಆಗೈತಿ. ಸೊ ಗೈಸ್, ಈಗ ಹವಾ ಹಾಕಿರಂದ್ಮೇಲೆ ಈಗ ಮತ್ತೆ ಹವಾ ಕಮ್ಮಿ ಆಗ್ತೈತಿ. ಹವಾ ಅಷ್ಟು ಕಮ್ಮಿ ಆದ್ಮೇಲೆ ಮತ್ತೆ ಇಲ್ಲಿ ಪಂಚರ್ ಮತ್ತೊಂದು ಸ್ವಲ್ಪ ಚೆಕ್ ಮಾಡ್ಬೇಕಾಗ್ತದೆ. ಇದೊಂದು ಭಾಳ ಪ್ರಾಬ್ಲಮ್ ಕೊಡತ್ತೈತಿ ನನಗೆ. ಅವಾಗ ಯಾವಾಗ ಏನು ಕೈ ಕೊಡ್ತೀನಿ ಅಂತ ಹೇಳಕ್ಕೆ ಬರೋತಿದ್ದ ಟೈರ್. ಸೊ ಇವತ್ತಿನ ವ್ಲಾಗ್ ಇದೇ ಆಗ್ತೈತೆ ನನಗೆ ಅನ್ಸೋ ಮಟ್ಟಿಗೆ. ಇದೇ ವ್ಲಾಗ್ ಆಗತೈತಿ ಇವತ್ತಿಂದ. ಬಡತವಿಂದ ದೇಶ ಉದ್ಧಾರ ಆಯ್ತದ. ಏನು ಮಾಡೋರ, ಗಾಡಿ ಈ ರೀತಿ ಪ್ರಾಬ್ಲಮ್ ಕೊಟ್ರೆ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ನ ಬಾಳ್ಗ ಅವ್ರು ಮತ್ತೊಂದು ಸಲ ಚೆಕ್ ಮಾಡಿರಿ. 40 ಅಷ್ಟು ಹವಾ ಆಯ್ತಂದ್ರೆ ಅದ್ರ ಸಂಬಂಧ ಐತಲ್ಲ. ಮತ್ತು ಈಗ ಇವ್ರೇನು ಪಂಚರ್ ತೆಗಿಯೋತಾರ ಕಾಣುವರು, ಪಂಚರ್ ಆಗಿಲ್ಲ ಅಂತ ಹೇಳ್ತಾರೆ ಅವರು. ಸೊ ಅದ್ರ ಸಂಬಂಧ ನಾವು ಈಗ ಸುಮ್ಮನೆ ಐತಲ್ಲ ಈ ಗಾಡಿ ತೊಗೊಂಡು ಹೋಗೋನು. ಮತ್ತು ಮುಂದೆ ಎಲ್ಲರೂ ಪಂಚರ್ ಮತ್ತು ಹವಾ ಕಮ್ಮಿ ಆತಂದ್ರೆ ನಿಮಗೆ ಹೇಳ್ತೀನಿ. ಮತ್ತು ಅಲ್ಲೇ ಎಲ್ಲರೂ ತಗ್ಸೋಣ ಅಂತ. ಮತ್ತು ಏನಾದರೂ ಇಲ್ಲೇ ಬಂದು ಇವ್ರಿಗೆ ಮತ್ತೊಂದು ಸಲ ಹವಾ ಹೋಯ್ತು ಅಂತೇಳಿ ಪಂಚರ್ ತಗ್ಸೋಣ ಅಂತ. ಸೊ ಈಗ ನಾವು ಇಲ್ಲಿಂದ ಹೋಗೋಣ ಅಂತ ಬರ್ರಿ. A few moments later. ಏನು ಮಾಡೋದು ಈಗ, ಅವ್ರು ಐತಲ್ಲ ಪಂಚರ್ ಆಗಿಲ್ಲ ಅಂತ ಹೇಳತ್ತಾರ. ಈಗ ನೋಡ್ರಿ ಬೆಳಗ್ಗೆ ನಮ್ಮ ತಮ್ಮ ಗಾಡಿ ಒಯ್ಯಾವಿದ್ದ, ಅವಂಗೂ ಒಯ್ಯಕ್ಕೆ ಹಾಕಿಲ್ಲ. ಕೂತ್ಗಳಲ್ಲಿ ನಾವು ನಮ್ಮ ಆಂಜನೇಯ ಸ್ವಾಮಿಗೆ ಭೇಟಿ ಆಗಬೇಕು ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ಶನಿವಾರ ಐತೆ ಅಂತೇಳಿ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ಕಡೆ ಹೊಂಟೀನಿ.
ಸೊ ಬರ್ರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕಡೆ ಹೋಗಿ ಅಲ್ಲೊಂದು ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ಅಂತ ನೋಡ್ಬೋದು. ಶನಿವಾರ ಇದೆಲ್ಲ ರೋಡೆಲ್ಲ ಖಾಲಿ ಐತೆ ನೋಡ್ರಿ ಇಲ್ಲಿ. ಮತ್ತು ಇಲ್ಲಿ ನೋಡ್ಕೋರಿ, ಇದೇ ರೋಡ್ ಮೇಲೆ ನಾವು ಹೊಂಟೀನಿ. ನೀವು ನೋಡ್ಕೋರಿ, ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೋರಿ. ಗಾಡಿಯಲ್ಲಿ ಪಾರ್ಕಿಂಗ್ ಮಾಡಿ ಮತ್ತು ನಾವು ಈಗ ಬಂದಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೋಡಿ. ಮತ್ತು ದರ್ಶನ ಎಲ್ಲ ಮಾಡಿಕೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಈಗ ನಾವು ಮತ್ತೆ ನಮ್ಮ ಮನೆ ಕಡೆ ಹೋಗ್ಬರ್ರಿ. ಎಲ್ಲಿ ಮತ್ತೆ ಗಾಡಿ ಪಂಚರ್ ಆಗ್ತಿತ್ತು ಅಂದ್ಕೊಂಡಿನಿ. ಅದೇ ಟೆನ್ಷನ್ ಆಗಿದ್ವಿ ಇವತ್ತು. ಇರಲಿ ಆದಷ್ಟು ನೋಡ್ಕೊಳೋಣ ಅಂಥೇಳಿ. ಸೊ ಇನ್ನಾದರೂ ಹಾವಾಗಿಲ್ಲ ಗಾಡಿಯಾಗಿಂದ ಆದಷ್ಟು ಸೋತಂದ್ರೆ ನೋಡೋಣ ಅಂತ ಈಗ ನಮಸ್ಕಾರ ಎಲ್ಲ ಮಾಡಿಕೊಂಡು ಆಂಜನೇಯ ಸ್ವಾಮಿ ಎಲ್ಲ ನಮಸ್ಕಾರ ಮಾಡಿ ಈಗ ಒಂದು ಊಟನ ತೊಗೊಳೋದೈತಂಗ ಟರ್ನ್ ತೊಗೊಳೋದೈತಿ. ಅದು ಸಂಬಂಧ ಟರ್ನ ತೊಗೊಂಡು ಒಂದು ಸ್ವಲ್ಪ ಗಾಡಿ ನಿಲ್ಲಿಸೋನು. ಗಾಡಿ ನಿಲ್ಲಿಸಿ ಮತ್ತು ಇಲ್ಲ ಊಟನ ತೊಗೋತೀನಿ ಗಾಡಿ ಸ್ವಲ್ಪ ಈ ಕಡೆ ತೊಗೊಂಡು ಅಂದ್ರೆ ಗಾಡಿನ ಮತ್ತು ಟರ್ನ್ ತಗೊಂಡಾಯ್ತು. ಈಗ ನಮಗೆ ಬೇಕಾಗಿರೋದು One eternity later. ರೋಡೆಲ್ಲ ಖರಾಬಿದೆ. ಅಷ್ಟಾದರೂ ಒಂದೇ ಕೈಲೇ ಗಾಡಿ ಹೊಡ್ಯೋಕ್ಕೆ ಪ್ರಯತ್ನ ಮಾಡತ್ತೀನಿ ಗೈಸ್. ಈ ಪಂಚರ್ ಇದ್ದದೆಲ್ಲ ನೋಡ್ಕೊಂಬಂದು ಈಗ ಸರಿಯಾಗಿ ಊಟ ಮಾಡಕ್ಕೆ ಹೋಗ್ತೀನಿ. ಮತ್ತು ಚಪಾತಿ ಇದಿಷ್ಟು ಕೊಟ್ಟಿದ್ದೈತಿ. ಇದಿಷ್ಟು ಎಲ್ಲ ಊಟ ಮಾಡ್ಕೊಂಡು ನಾನು ಅಷ್ಟೇ.